ಹಾಯ್ ಫ್ರೆಂಡ್ಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ಹಾಗೆ ಹೋಗ್ತಾ ರೋಡಲ್ಲಿ ಒಂದು ವಿಡಿಯೋ ಮಾಡಿದೆ. ಹಂಗೆ ಹೋಗ್ತಾ ಹೋಗ್ತಾ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಹಾಗೆ ಹೋಗ್ಬೇಕಾದ್ರೆ ರೋಡಲ್ಲೆಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗೋರೆಲ್ಲ ಗಾಡಿಗಳೆಲ್ಲ ಹೋಗ್ತಾಯಿದ್ದೋ. ಮತ್ತು ಬಿಡದಿನಲ್ಲಿ ತಟ್ಟೆ ಇಡ್ಲಿ ತಿನ್ನುವ ಅಂತ ನಿಲ್ಲಿಸಿದೋ ಗಾಡಿನ. ತಟ್ಟೆ ಇಡ್ಲಿ ನೋಡಿ, ತಟ್ಟೆ ಇಡ್ಲಿ ತಿನ್ನೋಣ ಅಂತ ನಿಲ್ಲಿಸಿದ. ತಟ್ಟೆ ಇಡ್ಲಿ ನೋಡಿ, ಅದ್ರ ಜೊತೆ ಎಲ್ಲ ಕಾಂಬಿನೇಷನ್ ಚಟ್ನಿ ಬೋಂಡ ಎಲ್ಲ ತಿಂದು ಅಲ್ಲಿಂದ ತಿಂದು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ದೋ. ಹಾಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ರೋಡಲ್ಲಿ ಮಂಡ್ಯ ಹತ್ರ ಕಬ್ಬಿಂದು ಗಾಡಿಗಳೆಲ್ಲ ಹೋಗ್ತಾಯಿದ್ದೋ. ತುಂಬ ಚೆನ್ನಾಯಿತು. ಅದನ್ನು ಹಾಗೆ ಒಂದು ವಿಡಿಯೋ ಮಾಡಿದೆ. ಕಡೆ ನೋಡಿದ್ರು ಕಬ್ಬಿನ ಗಾಡಿಗಳೇ, ಮತ್ತು ಯಾವ ಕಡೆ ನೋಡಿದ್ರು ಕಬ್ಬಿನ ಗಿಡಗಳೇ ಜಾಸ್ತಿ. ಆ ಕಡೆ ನೋಡಿ ತೆಂಗಿನ ಮರ, ಮತ್ತು ಫುಲ್ಲು ಹಸಿರಿತ್ತು. ಹೋಗ್ಬೇಕಾದ್ರೆ ತುಂಬ ಹಸಿರಿತ್ತು, ಚೆನ್ನಾಗಿತ್ತು. ಕಬ್ಬಿನ ಗಿಡ ನೋಡಿಕೊಂಡು ಹಂಗೆ ಹೋಗ್ತಾ ಗೊತ್ತೇ ಆಗಿಲ್ಲ, ದೇವಸ್ಥಾನ ಸಿಕ್ಕೇ ಬಿಡ್ತು. ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ನೋಡಿ. ಹಾಗೆ ನಾವು ಹೋಗಿದ್ದು ಉಕ್ಕಡದ ಮಾರಮ್ಮ ದೇವಸ್ಥಾನ ಹೋಗಿದ್ದೋ. ಜಾಸ್ತಿ ಜನ ಇದ್ದಾರೆ ನೋಡಿ, ಎಷ್ಟು ಜನ, ಗಾಡಿ ತುಂಬ ಗಾಡಿಗಳಿತ್ತು, ರಶ್ ಇತ್ತು. ನಾವಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ಬೇಕಾದ್ರೆ ತಡೆ ಹೊಡ್ಸೋಣ ಅಂತ ಹೋದ್ವಿ. ಅಲ್ಲಿ ತಡೆ ಸಾಮಾನು ತಗೊಂಡು, ಮತ್ತು ಅಲ್ಲಿ ನೀರು ಹತ್ರ ತಡೆ ಹೊಡಿತಾರೆ. ಹಾಗೆ ಮೀನೆಲ್ಲ ಇದ್ದು ನೋಡಿಕೊಂಡು, ಜನ ಜಾಸ್ತಿ ಇದ್ದರು. ಹಾಗೆ ನಾವು ತಡೆ ಹೊಡ್ಸ್ಕೊಳ್ಳೋಣ ಅಂತ ಹೋದ್ವಿ. ನೋಡಿ ಹಾಗೆ ತಡೆ ಹೊಡಿತಾ ಇದ್ದಾರೆ. ತಡೆ ಹೊಡ್ಸ್ಕೊಂಡು ಮುಂದೆ ಅಲ್ಲಿ ಮೊಟ್ಟೆ ಹೊಡೆಯೋದು, ಹಲ್ಲು ಅಂತವು ಇನ್ನೊಂಥವು ಮೊಟ್ಟೆ ಹೊಡೆಯೋದು ಅದು ಮಾಡ್ತಾರೆ. ಅಲ್ಲಾದಮೇಲೆ ನೆಕ್ಸ್ಟ್ ದರ್ಶನಕ್ಕೆ ನಿಂತಿದ್ದೀವಿ. ದರ್ಶನನೂ ರಶ್ ಇದ್ದರು. ದರ್ಶನನೂ ಮಾಡ್ತಾ ಇದ್ದೀವಿ. ಆದರೆ ಜಾಸ್ತಿ ಜನ ಇರೋದ್ರಿಂದ ನೀಟಾಗಿ ದೇವ್ರು ಕಾಣಿಸ್ತಾ ಇಲ್ಲ ಆಗಿಲ್ಲ ವಿಡಿಯೋದಲ್ಲಿ. ಆದರೂ ದೇವ್ರು ಕಂಡಿಲ್ಲ ವಿಡಿಯೋದಲ್ಲಿ. ದರ್ಶನ ಮಾಡಿಕೊಂಡು ಹೊರಗೆ ಅಲ್ಲಿ ತುಂಬ ರಶ್ ಇರೋದ್ರಿಂದ ಜನಗಳೆಲ್ಲ ಜಾಸ್ತಿ ಇದ್ದರು. ಅಲ್ಲಿಂದ ದರ್ಶನ ಮಾಡಿಕೊಂಡು ಹಿಂಗೆ ಹೊರಗಡೆ ಮುಂದೆ ದೇವಸ್ಥಾನ ಮುಂದೆ ಈ ಥರ ಎಲ್ಲ ನಿಂಬೆಹಣ್ಣು, ಕರ್ಪೂರ ಎಲ್ಲ ಹಚ್ಚಾಯಿದ್ರು. ನಾವು ಆ ಥರ ಮಾಡಿ ನಾನೊಂದು ವೀಡಿಯೋ ಮಾಡೋಣ ಅಂತ ಹಾಗೆ ಒಂದು ವೀಡಿಯೋ ಮಾಡಿದೆ. ಹಾಗೆ ವೀಡಿಯೋ ಮಾಡಿ ದರ್ಶನ ಎಲ್ಲ ಆಗಿ ವೀಡಿಯೋ ಮಾಡಿಬಿಟ್ಟು ಇನ್ನೇನು ನೆಕ್ಸ್ಟು ನಾವು ಕರ್ಪೂರ ಎಲ್ಲ ಹಚ್ಚಿ ಗಂಧದ ಕಡ್ಡಿ ಎಲ್ಲ ಬೆಳಗಿ ನಾವು ಹೋಗೋಣ ಅಂತ ಕಡೆಗೆ ಮತ್ತೆ ಹೋಗ್ತಾಯಿದ್ದೀವಿ. ಮತ್ತು ಹೋದ್ಮೇಲೆ ಅಲ್ಲಿ ಹೋಗ್ತಾ ಕಬ್ಬಿಂದು ಇದು ಮಾಡ್ತಾಯಿದ್ರು. ಅಲ್ಲಿ ಬೆಲ್ಲ ತಗೊಳ್ಳೋಣ ಅಂತ ನಿಲ್ಲಿಸಿದೋ. ಅಲ್ಲಿ ಬೆಲ್ಲ ತಗೊಂಡು, ಇದನ್ನು ನೋಡಿರಲಿಲ್ಲ ಆಲೆ ಮನೇನ. ನಾನು ನೋಡಿ ಹಾಗೆ ಬೆಲ್ಲ ತಗೊಂಡೆ. ಹಾಗೆ ಹೋಟೆಲ್ಗೆ ಹೋದೋ. ಹೋಟೆಲಲ್ಲಿ ಊಟ ಮಾಡೋಣ ಅಂತ ನಿಲ್ಲಿಸ್ದೋ. ನಮ್ಮ ಹಸ್ಬೆಂಡು ನಾನ್ ವೆಜ್ ಹೋಟೆಲ್ ಕರ್ಕೊಬಂದಿದ್ರು. ಅಲ್ಲಿ ಊಟ ಆರ್ಡ್ರ್ ಮಾಡಿದ್ದೋ. ಅದಿನ್ನೂ ಬಂದಿರಲಿಲ್ಲ. ಅದಕ್ಕೆ ಮನೆ ಒಂದು ಫೋಟೋ ತೆಗಿತಾ ಇದ್ದೆ. ಊಟ ಬಂತು. ಊಟ ಮಾಡಿ ಮತ್ತೆ ಬೆಂಗಳೂರು ಕಡೆಗೆ ಬಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.